ಹಲೋ. ಸೊ ಇವತ್ತು ಡೇ 2 ಹಂಪಿಯಲ್ಲಿದ್ದೀವಿ. ಈಗ ಕರೆಂಟ್ಲಿ ನಾವು ಮಹಾನವಮಿ ದಿಬ್ಬದಲ್ಲಿದ್ದೀನಿ. ಆಗ ಇಲ್ಲಿಂದಾನೇ ದಸರಾ ಶುರು ಮಾಡಿದ್ದಂತೆ, ಅದಾದಮೇಲೆ ಬೇರೆ ಕಡೆ ಸ್ಪ್ರೆಡ್ ಆಗಿದ್ದು ಅಂತ. ಸೊ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಜಾಗ ಅಂದರೆ ನೋಡ್ದಲ್ಲೆಲ್ಲ ಏನೇನೋ ಇದೆ. ಸೊ ಇದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲ್ಪಡ್ತಿದ್ದ ಒಂದು ಸ್ಥಳ, ಅಂದರೆ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗಳಿಗೆ. ಇಲ್ಲಿ ದಸರಾ ಆಗಲಿ ಏನೇ ಫೆಸ್ಟಿವಿಟೀಸ್ಗಾಗಲಿ ಅದಕ್ಕೆ ಯೂಸ್ ಮಾಡ್ತಿದ್ದಂಥ ಒಂದು ಜಾಗ ಅಂತೆ. ಆಮೇಲೆ ಅಲ್ಲಿ ಕೆನಲ್ಸ್ ಇದ್ದಾವೆ, ಅದ್ರ ಪಕ್ಕ ಪುಷ್ಕರಣಿ ಇದೆ. ಕೆನಲ್ಸ್ ಇದೆಯಲ್ಲ, ಇದು 15ನೇ ಶತಮಾನದಲ್ಲೇ ಈ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅನ್ನೋದು ಇಟ್ಸ್ ಅ ವೆರಿ ವೆರಿ ವೆರಿ, ಅದು ಕಲ್ಲಲ್ಲಿ ಕಟ್ಟಿದ್ದಾರೆ. ಆ್ಯಂಡ್ ಬರ್ತಾ ಒಂದು ಡೋರ್ ನೋಡಿದ್ವಿ, ಬಾಗಿಲು, ಕೋಟೆ ಬಾಗಿಲು ಕಲ್ಲಲ್ಲಿ ಕಟ್ಟಿದ್ದು, ಎಷ್ಟು ದೊಡ್ಡದು. ಅದನ್ನು ಓಪನ್ ಮಾಡೋಕ್ಕೆ ಎಷ್ಟು ಜನ ಬೇಕಾಗ್ತಿತ್ತೋ ಏನೋ ಗೊತ್ತಿಲ್ಲ. ಸೊ ಅಲ್ಲೊಂದು ಸೀಕ್ರೆಟ್ ಚೇಂಬರ್ ಇದೆಯಂತೆ. ಆಮೇಲೆ ಅಲ್ಲಿ ಹಜಾರರಾಮ ಟೆಂಪಲ್. ನಾನು ಇವತ್ತು ಬಂದಿದ್ದು ಆಟೋ ಅಣ್ಣ ಕೇಳಿದೆ, ಇಲ್ಲಿ ಅರಮನೆ ಇಲ್ವಾ ಅಂತ. ಅವ್ರೇನು ಹೇಳಿದರು ಅಂದರೆ ಅರಮನೆ ಎಲ್ಲ ಇತ್ತು, ಇವ್ರೇನು ಮಾಡ್ತಾಯಿದ್ರು ಅಂದರೆ ಬರೀ ಫೌಂಡೇಶನ್ನ ಕಲ್ಲಲ್ಲಿ ಕಟ್ತಾಯಿದ್ರು, ಅದ್ರ ಮೇಲ್ಗಡೆ ಭಾಗನೆಲ್ಲ ಬೇರೆ ಮಟೀರಿಯಲ್ಸಲ್ಲಿ ಕಟ್ತಾಯಿದ್ರು. ಆ್ಯಂಡ್ ಇದನ್ನು ಹಾಳು ಮಾಡೋದವರು ಸುಮಾರು 6 ತಿಂಗಳು ತೊಗೊಂಡಿದ್ದಾರೆ ಎಲ್ಲ ಡಿಸ್ಟ್ರಾಯ್ ಮಾಡಿ. ಇದಕ್ಕಿಂತ ಮುಂಚೆ ಮ್ಯೂಸಿಯಮ್ಗೆ ಹೋಗಿದ್ವಿ, ಅಲ್ಲಿ ಎಷ್ಟೊಂದು ಐಟಮ್ಸ್ ನೋಡಿದ್ವಿ. ಎಷ್ಟೋ ಶಿಲ್ಪಗಳು, ಅದರ ಏನು ಕೈ ಇಲ್ಲ ಕಾಲಿಲ್ಲ, ಎಷ್ಟೋ ಶಿಲ್ಪಗಳು ಆ ಥರ. ಈವನ್ ಚೈನೀಸ್ ಜೊತೆ ಇವ್ರು ಬಿಸ್ನೆಸ್ ಮಾಡ್ತಾಯಿದ್ರು ಅನ್ನೋಕ್ಕೆ ಪೋರ್ಸ್ಲೇನ್ ಐಟಮ್ಸ್ ಅದು ಸಿಕ್ಕಿದ್ದು. ಇದಾದಮೇಲೆ ಕ್ವೀನ್ಸ್ ಬಾತ್ ಹೋಗಿದ್ವಿ, ಅದು ಇಂಡೋ ಇಸ್ಲಾಮಿಕ್ ಸ್ಟೈಲ್ ಕಟ್ಟಿರೋದು, ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಅದಾದಮೇಲೆ ಇಲ್ಲಿಗೆ ಬರ್ತಾಯಿದ್ದೀವಿ ಈಗ. ಹಾಯ್. ಸೊ ಇವಾಗ ನಾನು ಪುಷ್ಕರಣಿ ಹತ್ರ ಇದ್ದೀನಿ. ಇದು ನೋಡ್ತಾ ಇದ್ದರೆ ಏನು ಸಕ್ಕತ್ತಾಗಿದೆ ಗುರು, ಡಿಸೈನ್ ಅನಿಸುತ್ತೆ ನೋಡಿ. ಅಲ್ಲಿ ಕೆಳಗೆ ಕಲ್ಯಾಣಿ ಇದೆ, ಅದ್ರ ಮೇಲ್ಗಡೆ ಮೆಟ್ಲುಗಳು, ಅದ್ರ ಮೇಲೆ ಚಿಕ್ಕ 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 ಮೆಟ್ಲುಗಳ ಥರ. ಇಡೀ ಪುಷ್ಕರಣಿ ಸುತ್ತಲೂ ಹಾಗೆ ಇದೆ. ಬೆಸ್ಟ್ ಪಾರ್ಟ್, ಇದಕ್ಕೆ ನೀರು ಹೆಂಗೆ ತರ್ತಾಯಿದ್ರು ಅನ್ನೋದು. ಕೆನಾಲ್ ಇಲ್ಲಿ ಸುತ್ತ ನೋಡ್ತಿರ್ಬೋದು, ಈ ಕಲ್ಲಿಂದು ಕೆನಾಲ್ ಇದೆ. ನದಿಯಿಂದ ಇಲ್ಲಿಗೆ ನೀರು ಬರ್ತಾ ಇತ್ತಂತೆ ಈ ಕೆನಾಲ್ಗಳ ಮೂಲಕ. ಅಲ್ಲಿ ಎಂಡ್ ಆಗ್ತಾಯಿದೆ, ಅಲ್ಲಿಂದ ಕೆಳಗೆ ಪುಷ್ಕರಣಿ ಒಳಗೆ ನೀರು ಹೋಗ್ತಾಯಿತ್ತು. ಇವತ್ತು ಸಿಕ್ಕಾಬಟ್ಟೆ ಬಿಸಿಲಿದೆ. ಇನ್ ಕೇಸ್ ದಿಸ್ ವಾಸ್ 16th century, ಬಟ್ ನಾನು ಟೈಮ್ ಟ್ರಾವೆಲ್ ಮಾಡಿಕೊಂಡು ವಾಪಸ್ 21st centuryಯಿಂದ 16th centuryಗೆ ಬಂದಿದ್ದರೆ ತುಂಬ ಬಿಸಿಲಿದೆ, ಸ್ನಾನ ಮಾಡ್ಬೋದಾ ಅಂತ ಕೇಳ್ತಾ ಇದ್ನೇನೋ. ನೀರು ನೋಡಿದ್ರೆ ಅಷ್ಟು ಖುಷಿ ಆಗ್ತದೆ, ಹೋಗಿ ಬಿದ್ದೋಗೋಣ ಅನ್ನೋ ಥರ. ಬಟ್ ಇವತ್ತು ನಿನ್ನೆಗಿಂತ ತುಂಬ ಬಿಸಿಲಿದೆ. ಟೆಕ್ನಾಲಜಿ ಪ್ರಾಬಬ್ಲಿ 2000 years ago ರೋಮ್ ನಗರದಲ್ಲಿ ಯೂಸ್ ಮಾಡ್ತಾಯಿದ್ರು ಆ ಥರ. ಸೊ ಆಕ್ವೆಡಕ್ಟ್ ಅದೆಲ್ಲ ಇಲ್ಲ. ನಾನು ಆಗಲೇ ಅಲ್ಲಿ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಮಾಡೋಣ ಅನ್ನಿಸ್ತಾ ಇದೆ, ನೀರೊಳಗೆ ಬೀಳೋಣ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಂತಾನೆ ಈಗ ಎಷ್ಟೊಂದು ಸ್ವಿಮ್ಮಿಂಗ್ ಪೂಲ್ಗಳಿದೆಯಪ್ಪ ಎಲ್ಲ ಕಡೆ. ಆದರೆ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲೂ ಒಂದು ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್. ನೋಬಿಲಿಟೀಸ್, ನಮ್ಮ ರಾಜ್ಯರಿಗೆ ಬೇಕಾದವರು ಅಥವಾ ಇಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಉಪಯೋಗಿಸಬಹುದಾದಂಥ ಒಂದು ಸ್ನಾನಗೃಹ ಒಬ್ಬ. ಸೊ ಇಲ್ಲಿಗೆ ನೀರು ಬರೋಕ್ಕೆ ಒಂದು ಟನಲ್ಲು, ಇಲ್ಲಿಂದ ನೀರು ಹೊರಗೆ ಹಾಕೋಕ್ಕೂ ಒಂದು ಜಾಗ ಇದೆ, ಒಂದು ಟನಲ್. ಸೊ ಹೆವಿ ಇಂಜಿನಿಯರಿಂಗ್. ಎಲ್ಲಿದ್ದೀವಿ ಗೊತ್ತಾ ಎಲ್ಲಿದ್ದೀವಿ ಅಂತ? ಸೀಕ್ರೆಟ್ ಚೇಂಬರ್. ನಾವಿವಾಗ ಸೀಕ್ರೆಟ್ ಚೇಂಬರಲ್ಲಿದ್ದೀವಿ. ಈ ರಾಜರು ಏನಾದರೂ ಫುಲ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಿಷಯ ಏನಾದರೂ ಮಾತಾಡಬೇಕು ಅಂತ ಇದ್ದರೆ ಈ ಜಾಗ ಇದೆ, ಸೀಕ್ರೆಟ್ ಚೇಂಬರ್ ಅಂತ, ರಹಸ್ಯ ಗುಹೆ ಅಂತ. ಸೊ ಅದರೊಳಗೆ ಬರ್ತಿದ್ರಂತೆ. ಸೊ ಇದು ಮೊದಲಿಗೆ ಗೊತ್ತಾಗಿರಲಿಲ್ಲ, ಇದು ಎಕ್ಸ್ಕವೇಟ್ ಮಾಡುವಾಗ ಇದೇನೋ ಸ್ಟೋರ್ ರೂಮ್ ಅಂತ ಅಂದ್ಕೊಂಡಿದ್ರು. ಆಮೇಲೆ ನೋಡಿದ್ರೆ ಒಳ್ಳೆ ಮೇಸ್ ಥರ ಇದೆ, ಕೆಳಗೆ ಮೆಟ್ಲಿಂದ ಇಳ್ಕೊಂಬರ್ಬೇಕು. ಆಮೇಲೆ ಫುಲ್ ಕತ್ಲೆ ಒಳಗೆ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ ಯಾವುದೋ ಈ ಹಳೆಯ ಹಾಲಿವುಡ್ ಮೂವೀಸಲ್ಲೆಲ್ಲ ಇವಾಗ ಒಳಗೆ ಹೋದ ತಕ್ಷಣ ಸೈಡಿಂದ ಯಾರೋ ಎಳ್ಕೊಂಬಿಡ್ತಾರಲ್ಲ, ಹಂಗೆ ಅನ್ನಿಸ್ತಾ ಇತ್ತು. ಫೋನ್ ಟಾರ್ಚ್ ಹಾಕ್ಕೊಂಡು ಫುಲ್ ಮೆತ್ತಗೆ ಒಳಗೆ ಬಂದೆ. ಹಾಯ್ ನೋಡಿ ನನ್ನ ಅವತಾರ ಹೆಂಗಿದೆ ಅಂತ. ಟೊಪ್ಪಿ, ಅದ್ರ ಮೇಲೆ ದುಪ್ಪಟ್ಟ, ಕನ್ನಡಕ ಎಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ದೀರಿ, ಅಷ್ಟು ಬಿಸಿಲಿದೆ ಇವತ್ತು.
ಇವಾಗ ನಾವು ಹಜಾರ ರಾಮ ಟೆಂಪಲಲ್ಲಿದ್ದೀವಿ. ಸೊ ಇಲ್ಲಿ ಏನಂದರೆ ಸಿಕ್ಕಾಪಟ್ಟೆ ಕಾರ್ವಿಂಗ್ಸ್ ಇದೆ. ನಾನು ಇದುವರೆಗೂ ನೋಡಿರೋ ದೇವಸ್ಥಾನಗಳಿಗಿಂತ ಅತಿ ಹೆಚ್ಚಿನ ಕಾರ್ವಿಂಗ್ಸ್ ಇರೋದು ಹಜಾರ ರಾಮ ದೇವಸ್ಥಾನದಲ್ಲಿ. ಸೊ ಇಲ್ಲಿ ಒಳಗಡೆ ಇಡೀ ರಾಮಾಯಣ, ಹೊರಗಡೆ ಭಾಗವತ ಪುರಾಣ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾರ್ವ್ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ 4 ಕಂಬಗಳಿವೆ. ಅದು ಮಾತ್ರ 4 ಕಪ್ಪು ಶಿಲೆ, ಲೈಕ್ ಗ್ರೆನೈಟಲ್ಲಿ ಕಾರ್ವ್ ಮಾಡಿರೋದು ಇಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಬೇರೆ ಇಟ್ಟಿಗೆ ಥರ ಕಾಣಿಸ್ತಾ ಇದೆ, ಇಟ್ಟಿಗೆ ಯೂಸ್ ಮಾಡಿದ್ದಾರೆ. ಸೊ ಎಷ್ಟೋ ಕಡೆ ಈ ಕಲ್ಲಲ್ಲಿ ಕಟ್ಟಿರೋದು ಇನ್ನೂ ಇದೆ. ಆ ಇಟ್ಟಿಗೆ ಥರ ಏನು ಕಟ್ಟಿದ್ದಾರೆ ಅದೆಲ್ಲ ಬಿದ್ದೋಗಿದೆ. ಮಹಾರಾಜರು ಬಂದಿದ್ದಾರೆ. ನಾವೀಗ ಕ್ವೀನ್ಸ್ ಪ್ಯಾಲೇಸಲ್ಲಿದ್ದೀವಿ. ಇದು ನಂದು ಮಹಾರಾಣಿ ಗೆಟಪ್, ನನ್ನ ದುಪ್ಪಟ. ಸೊ ಇದಿಷ್ಟು ಏನು ಕಾಣಿಸ್ತಾ ಇದೆ, ಇದು ಕ್ವೀನ್ಸ್ ಪ್ಯಾಲೇಸ್. ಇಷ್ಟು ಫೌಂಡೇಶನ್ ಮಾತ್ರ ಉಳಿದಿದೆ. ಮೇಲ್ಗಡೆ ಏನಿತ್ತು ಹೆಂಗಿತ್ತು ಗೊತ್ತಿಲ್ಲ. ಇದು ತಾಜ್ ಮಹಲ್ ಅಲ್ಲ, ಲೋಟಸ್ ಮಹಲ್. ಇದು ಮಹಾರಾಣಿಗೋಸ್ಕರ ಸಮ್ಮರ್ ಪ್ಯಾಲೇಸ್ ಅಂತ ಕಟ್ಸಿರೋದಂತೆ ಮಹಾರಾಜ ಕೃಷ್ಣದೇವರಾಯ ಅಂತ ಹೇಳಿದ್ರು. ಸೊ ಇದು ಸ್ಪೆಷಾಲಿಟಿ ಏನಂದರೆ ಇದು ಆಲ್ಮೋಸ್ಟ್ ಏರ್ ಕಂಡೀಷನ್ ಥರ ಇದೆ, ಆಯಿತಾ. ಗಾಳಿ ಬರೋಕ್ಕೆ ಎಲ್ಲ ಕಡೆ ಜಾಗ ಇದೆ. ಆ್ಯಂಡ್ ಇಲ್ಲಿ ಕಂಬಗಳು ಕಾಣಿಸ್ತಿರ್ಬೋದು ನಿಮಗೆ. ಎಲ್ಲದರಲ್ಲೂ ನೀರು ಹಾಕಿದ್ರೆ, ಒಂದು ಕಂಬಕ್ಕೆ ನೀರು ಹಾಕಿದ್ರೆ ಎಲ್ಲ ಕಂಬಕ್ಕೂ ಹೋಗುವಂಥ ಕನೆಕ್ಷನ್ ಇದೆ ಅಂತೆ. ಓಕೆ, ಸೊ ಇದು 2 ಫ್ಲೋರ್ಸ್ ಇದೆ. ಆಮೇಲೆ ಇಲ್ಲಿ ಅದಾದಮೇಲೆ ಮೇಲ್ಗಡೆ ಇನ್ನೊಂದು ಫ್ಲೋರು. ಒಳಗಡೆ ಎಂಟ್ರಿ ಇಲ್ಲ, ಅಲೌಡ್ ಇಲ್ಲ. ಸಮ್ಮರಲ್ಲಿ ತುಂಬ ಶೆಕೆ ಇರೋ ಕಾರಣ ಇಲ್ಲಿ ಮಹಾರಾಣಿಗೆ ಒಂದು ಚೆನ್ನಾಗಿರೋ ಜಾಗ ಮಾಡಿಕೊಟ್ಟಿದ್ದಾರೆ ನಮ್ಮ ಮಹಾರಾಜ. ಆ್ಯಂಡ್ ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಸಿರುವಂಥದ್ದು. ಸೊ ನಾನಿವಾಗ ಎಲಿಫೆಂಟ್ ಸ್ಟೇಬಲ್ ಹತ್ತಿರ ಇದ್ದೀನಿ. ಸೊ ಇದನ್ನು ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಆನೆಗಳ ಶೆಡ್ ಅಂತೆ. 13 ಜಾಗ ಇದೆ. ಆ್ಯಂಡ್ ಇನ್ನೊಂದು ವಾದನೂ ಇದೆ, ಇದನ್ನು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಸಿಗೆ ಕಟ್ಟಿದ್ರು ಅಂತಲೂ ಇದೆ. ಸೊ ಓಕೆ, ಸೊ ಇಲ್ಲಿ ಮೇಲ್ಗಡೆನೂ ಹೋಗ್ಬೋದಾಗಿತ್ತು. ಇವಾಗ ಅಲ್ಲಿ ಮೆಟ್ಲಿದೆ, ಬಟ್ ಬೀಗ ಹಾಕಿದೆ, ಹೋಗೋಕ್ಕಾಗಲ್ಲ. ಸೊ ಇದರ ಪ್ರೈಮ್ ಟೈಮಲ್ಲಿ ಇಲ್ಲಿ ಆನೆಗಳಿದ್ವು. ಮೇಲೋಗಿ ಪ್ರಾಬಬ್ಲಿ ಕಾವಲುಗಾರರಿದ್ರು. ಅಲ್ಲಿ ಸ್ಟಾರ್ಟಿಂಗಲ್ಲಿರೋ ಕೆಲವೊಂದು ಇದರಲ್ಲಿ ಏನಾಗಿದೆ ಅಂದರೆ ಒಂದರಿಂದ ಒಂದು ಇನ್ನೊಂದಕ್ಕೆ ಕನೆಕ್ಷನ್ ಇದೆ, ಹಾಗೆ ಒಳಗಿಂದನೇ ಹೋಗ್ಬೋದು. ಇನ್ನು ಮಿಕ್ಕಿದ್ರಲ್ಲಿ ಹಿಂದ್ಗಡೆ ಹೋಗ್ಬೋದು, ಬಟ್ ಅಲ್ಲೆಲ್ಲ ಕಲ್ಲು ಹಾಕಿ ಮುಚ್ಚಿದ್ದಾರೆ. ಸೊ ಇಲ್ಲಿ ಒಂದು ಡೋಮಿಂದ ಇನ್ನೊಂದು ಡೋಮ್ಗೆ ನೋಡಿ ಇಷ್ಟು ದೊಡ್ಡದಿದೆ. ಆ್ಯಂಡ್ ಎಲ್ಲ ಸ್ಟೈಲ್ ಒಂದೇ ಥರ ಇದೆ ನೋಡಿ, ಇಂಡೋ ಇಸ್ಲಾಮಿಕ್ ಸ್ಟೈಲ್. ಇಲ್ಲಿ ಪ್ರಾಬಬ್ಲಿ ಇಲ್ಲಿಂದ ಹೊರಗಡೆ ಹೋಗೋ ಥರ ಇತ್ತು, ಬಟ್ ಎಲ್ಲ ಕಲ್ಲಾಕಿ ಮುಚ್ಚಿದ್ದಾರೆ. ಇವಾಗ ಸೊ ಹೋಗೋಕ್ಕಾಗಲ್ಲ, ಅಡೆ ಒಳಗೆ ಹೋಗ್ಬೋದು. ಬನ್ನಿ. ಇಲ್ಲಿ ಇನ್ನೊಂದು ಡಿಸೈನ್ ಇದೆ. ಆನೆನ ಇಮ್ಯಾಜಿನ್ ಮಾಡ್ಕೊಳ್ಳಿ, ದಸರಾಗೆ ಪ್ರಾಬಬ್ಲಿ ಯೂಸ್ ಮಾಡ್ತಾ ಇದ್ದ ಆನೆಗಳು ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ಸೊ ಇವಾಗ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ಕಾವಲುಗಾರರ ಮನೆ ಅಂತೆ. ಸೊ ಅಲ್ಲಿ ಗಜಗಳ ಮನೆ, ಇಲ್ಲಿ ಕಾವಲುಗಾರರ ಮನೆ ಅಂತ. ಓಕೆ, ಆಮೇಲೆ ಸಿಗ್ತೀನಿ.